IPL ಮ್ಯಾಚ್ ನಡೆಯೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧವಾಗ್ತಾ ಇದೆ. ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ವತಿಯಿಂದ ಇವತ್ತು ಮಾಕ್ ಡ್ರಿಲ್ ನಡೆದಿದೆ. ಈ ಹಿಂದೆ ನಡೆದಂತಹ ಒಂದು ದುರ್ಘಟನೆಯಿಂದಾಗಿ ಎಚ್ಚೆತ್ತುಕೊಂಡಿರುವಂತಹ ಇಲಾಖೆ ಪರ್ಮಿಷನ್ ಕೊಡಬೇಕೋ ಬೇಡವೋ ಅಂತೇಳಿ ಸಾಕಷ್ಟು ಚರ್ಚೆಗಳನ್ನ ಮಾಡಿ ಸಮಿತಿಯ ವರದಿಯನ್ನ ಸ್ವೀಕರಿಸಿ ಆ ಬಳಿಕ ಅನುಮತಿಯನ್ನ ಕೊಟ್ಟಿರೋದು. ಇವತ್ತು ಸುಮಾರು 1,000 ಪೊಲೀಸರಿಂದ ಮಾಕ್ ಡ್ರಿಲ್ ನಡೆಸಲಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ NSD ಕಮಾಂಡರ್ಗಳು ಬಂದಿದ್ದಾರೆ. NSD ಪೊಲೀಸರಲ್ಲ, ಪೊಲೀಸರ ಜೊತೆಯಲ್ಲಿ NSD ಟೀಮ್ ಕೂಡ ಬಂದಿರೋದು. ಮಾಕ್ ಡ್ರಿಲ್ ನಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಮತ್ತೊಂದು ವಿಶೇಷ ಅಂತಂದ್ರೆ ಈ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ 11 ಮಂದಿ ಮೃತಪಟ್ಟಿದ್ರಲ್ಲ ಕಾಲ್ತುಳಿತದಲ್ಲಿ. ಮ್ಯಾಚ್ ನಡೆಯುವಾಗ, ಬೆಂಗಳೂರು ಮ್ಯಾಚ್ ನಡೆಯುವಾಗ ಅಲ್ಲಿ 11 ಚೇರ್ಗಳನ್ನ ಇಟ್ಟಿರಲಾಗುತ್ತೆ. ಸ್ಮರಣಾರ್ಥವಾಗಿ ಅವರಿಗೆ ಸ್ಮರಣಾರ್ಥವನ್ನು ತೋರಿಸುವ ಸಲುವಾಗಿ 11 ಚೇರ್ಗಳನ್ನ ಖಾಲಿ ಬಿಡಲಾಗುತ್ತೆ. ಈಗ ಮಾಕ್ ಡ್ರಿಲ್ ನಡೀತಾ ಇದೆ. ಸಿವಿಲ್ ಡಿಫೆನ್ಸ್ ಅವರು ಕೂಡ ಭಾಗಿಯಾಗಿದ್ದಾರೆ, ಪೊಲೀಸ್ ಅವರು ಕೂಡ ಭಾಗಿಯಾಗಿದ್ದಾರೆ, NSD ಕೂಡ ಬಂದಿದ್ದಾರೆ, NSD ಕಮಾಂಡರ್ಗಳು ಕೂಡ ಬಂದಿದ್ದಾರೆ. 1,000 ಪೊಲೀಸ್ ಸಿಬ್ಬಂದಿಗಳು ಈ ಮಾಕ್ ಡ್ರಿಲ್ ನಲ್ಲಿ ಪಾಲ್ಗೊಂಡಿರೋದು. ಈಗ ನಾವು ಎಲ್ಲ ಟಿಕೆಟ್ಸ್ ಜೊತೆಗೆ QR ಕೋಡ್ ನ ಇವರು ಫ್ರಾಂಚೈಸಿ ಕಡೆಯಿಂದ KSCA ಕಡೆಯಿಂದ BMRCL ಜೊತೆಗೆ ಒಂದು ಒಪ್ಪಂದದ ಮೇಲೆ ಪ್ರತಿ ಟಿಕೆಟ್ ಆನ್ಲೈನ್ ಟಿಕೆಟ್ ನಲ್ಲಿ ಒಂದು QR ಕೋಡ್ ಅಂಡ್ ಮೆಟ್ರೋ ಟಿಕೆಟ್ ಬರ್ತಾ ಇದೆ. ಸೊ ನಾವು ಸಾರ್ವಜನಿಕರಿಗೆ ವಿನಂತಿ ಮಾಡ್ತಾ ಇದೀವಿ, ಮ್ಯಾಕ್ಸಿಮಮ್ ನೀವು ಮೆಟ್ರೋ ಟಿಕೆಟ್ಸ್ ನ ಬಳಸಿ. ಸೊ ದಟ್ ಮೆಟ್ರೋ ಮೂಲಕ ತಾವುಗಳು ಇಲ್ಲಿ ಬಂದ್ರೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಇರಬಹುದು, MG ರೋಡ್ ಸ್ಟೇಷನ್ ಇರಬಹುದು, ಬಹಳ ಬೇಗನೆ ಬರಬಹುದು. ಅದ್ರ ಜೊತೆಗೇನೆ ಎಲ್ಲ 4-5 ಕಡೆ ತಮಗೆ ಮೊನ್ನೆ ತಿಳಿಸಿದ್ದಾರೆ ಪಾರ್ಕಿಂಗ್ ಲೊಕೇಶನ್ಸ್ ನ ಡೆಸಿಗ್ನೇಟ್ ಮಾಡಿದ್ದೀವಿ. ಟಿಕೆಟ್ ಪರ್ಚೇಸ್ ಮಾಡುವಾಗ ಪಾರ್ಕಿಂಗ್ ಸ್ಲಾಟ್ ಪರ್ಚೇಸ್ ಮಾಡುವಂತ ಅವಕಾಶ ಇದೆ. ಟಿಕೆಟ್ ಪರ್ಚೇಸ್ ಮಾಡಿ ಪಾರ್ಕಿಂಗ್ ಸ್ಲಾಟ್ಗೆ ಹೋಗಿ ಅಲ್ಲಿ ಬಸ್ ಪಾರ್ಕ್ ನಿಮ್ಮ ವೆಹಿಕಲ್ಸ್ ಪಾರ್ಕ್ ಮಾಡಿ ಅಲ್ಲಿಂದ ನಿಮ್ದು ಶಟಲ್ ಬಸ್ಸಸ್ ಮೂಲಕ ಇಲ್ಲಿ ಕರ್ಕೊಂಡು ಬರುವಂತದ್ದು ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸೊ ಅಸ್ ಟು ಅವಾಯ್ಡ್ ಮೂವ್ಮೆಂಟ್ ಆಫ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ರೆಹಮಾನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೆಹಮಾನ್, ಯಾವ ಕಾರಣಕ್ಕೋಸ್ಕರ ಈ ಒಂದು ಮಾಕ್ ಡ್ರಿಲ್ ಅನ್ನು ನಡೆಸ್ತಾ ಇರೋದು? ಮಾಕ್ ಡ್ರಿಲ್ ಅಲ್ಲಿ NSD ಕಮಾಂಡರ್ಗಳು ಕೂಡ ಪಾಲ್ಗೊಳ್ತಾ ಇದ್ದಾರೆ, ಏನ್ ಕಾರಣ? ಎಸ್ ನಾಗೇಂದ್ರ ಬಾಬು, ಹಿಂದೆ ಆಗಿರುವಂತಹ ಏನು ಕಾಲ್ತುಳಿತ ಪ್ರಕರಣದಿಂದಾಗಿ ಈ ಬಾರಿ ಬಹಳ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಭದ್ರತೆ ದೃಷ್ಟಿಯಿಂದ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎಷ್ಟು ಜನ ಆಟಗಾರರು ಬರ್ತಾರೋ ಅದೆಲ್ಲದೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಲಾಗುತ್ತೆ. ಮತ್ತೆ ಈ ಸ್ಟೇಡಿಯಂ ಸುತ್ತ ಭಾಗದಲ್ಲಿ ಯಾವ ರೋಡ್ಗಳು ಕೂಡ ಒಳಗಡೆ ಪ್ರವೇಶ ಇರೋದಿಲ್ಲ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಬಾರಿ ದೊಡ್ಡ ಮಟ್ಟದ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನೋಡ್ತಾ ಇರಬಹುದು ನೀವು, ಇಲ್ಲಿ ಕೂಡ ಸಿಬ್ಬಂದಿಗಳಿಗೆ ಅಂದ್ರೆ ಸಿವಿಲ್ ಡಿಫೆನ್ಸ್ ಏನಿದೆ, ಸಿವಿಲ್ ಡಿಫೆನ್ಸ್ ಸಿಬ್ಬಂದಿಗಳಿಗೂ ಕೂಡ ಆ ದಿನ ಅಂದ್ರೆ IPL ನಡೆಯುವಂತಹ ಇನ್ನು ಕೇವಲ 2 ದಿನಗಳು ಬಾಕಿ ಇರೋದ್ರಿಂದ IPL ನಡೆಯುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಬೇಕು, ಯಾವ ರೀತಿಯಾದಂತಹ ತಾವು ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದನ್ನ ಅವರ ಸಿಬ್ಬಂದಿಗಳು ಕೂಡ ಅವರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಮತ್ತೊಂದು ಕಡೆ NSD ಕಮಾಂಡರ್ ಕೂಡ ಇದ್ದಾರೆ. ಅಂದ್ರೆ ವಿಶೇಷವಾದಂತಹ ಒಂದು ಪಡೆ ಅಂತಾನೆ ಹೇಳ್ಬೋದು. ಒಂದ್ ವೇಳೆ ಅಂತ ಒಂದು ಅಪಘಾತ ಮತ್ತೆ ಮರುಕಳಿಸಿದೆ ಅಂತಂದ್ರೆ ಅದು ಒಂದು ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮವಾಗಿ ನಾವು ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರನ್ನು ಕೂಡ ಈ ಬಾರಿ ನೇಮಿಸಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ 1000 ಜನರನ್ನ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಇವತ್ತು ಮಾಕ್ ಡ್ರಿಲ್ ಅನ್ನ ಮಾಡಬೇಕಾಯಿತು. ಅಂದ್ರೆ ಅವರಿಗೂ ಕೂಡ ಸಂದೇಶವನ್ನ ಮಾಕ್ ಡ್ರಿಲ್ ಮುಖಾಂತರ ಒಂದು ಸಂದೇಶವನ್ನ ನೀಡಿದ್ರು. ಇದೇ ಒಂದು ಸ್ಟೇಡಿಯಂನ ಒಳಭಾಗದಲ್ಲಿ ಸಾಕಷ್ಟು ಜನ ಕ್ರಿಕೆಟ್ ಆಟಗಾರರು ಕೂಡ ಒಳಗಡೆ ಬರ್ತಾರೆ. ಇಂಟರ್ ನ್ಯಾಷನಲ್ ಪ್ಲೇಯರ್ಸ್ ಗಳೆಲ್ಲ ಈ ಒಂದು ಸ್ಟೇಡಿಯಂನಲ್ಲಿ ಆಟವನ್ನ ಆಡ್ಲಿಕ್ಕೆ ಬರ್ತಾರೆ. ಈ ಸಂದರ್ಭದಲ್ಲಿ ಅವರನ್ನ ನೋಡ್ಲಿಕ್ಕೆ ಅವರ ಅಭಿಮಾನಿಗಳು ಕೂಡ ಕಾತುರದಿಂದ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನೂಕುನುಗ್ಗಲು ಆಗುವಂತಹ ಸಂದರ್ಭ ಇರುತ್ತೆ. ಯಾಕಂದ್ರೆ ಈ ಬಾರಿ ಹಿಂದಿನ ಬಾರಿ 11 ಸಾರಿ ಅಂದ್ರೆ ಏನ್ ಸೆಲೆಬ್ರೇಷನ್ ಟೈಮ್ ಅಲ್ಲಿ 11 ಜನರು ಕಾಲ್ತುಳಿತ ಪ್ರಕರಣದಲ್ಲಿ ಸಾವನ್ನಪ್ಪಿದ್ರು. ಅಂತ ಒಂದು ದುರ್ಘಟನೆ ಮತ್ತೆ ಮರುಕಳಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಈ ಬಾರಿ, ಯಾಕಂದ್ರೆ ಈ ಒಂದು ಸ್ಟೇಡಿಯಂನಲ್ಲಿ ಪರ್ಮಿಷನ್ ಕೊಡ್ಲಿಕ್ಕೂ ಕೂಡ ಎಲ್ಲಾ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮ ಅಥವಾ ಕೆಲವೊಂದಿಷ್ಟು ನಿಯಮಾವಳಿಗಳಿದ್ವು, ಅದನ್ನೆಲ್ಲ ಕೂಡ ಪಾಲಿಸಿದ್ರೆ ನಾವು ಕೊಡ್ತೀವಿ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಈ ಬಾರಿ ಕೂಡ ಆ ರೀತಿಯಾದಂತಹ ಭದ್ರತಾ ದೃಷ್ಟಿಯಿಂದ ಫುಲ್ ಗ್ಯಾಲರಿ ಏನಿದೆ, ಗ್ಯಾಲರಿಯಲ್ಲಿ ಸುಮಾರು ನಿಮಗೆ ಏನಂದ್ರೆ ಒಂದು 20 ಮೀಟರ್ಗೆ ಒಬ್ಬೊಬ್ಬರನ್ನ ಕಮಾಂಡ್ಗಳನ್ನ ಅಂದ್ರೆ NSC ಕಮಾಂಡ್ಗಳು ನೀವು ನೋಡ್ತಾ ಇರಬಹುದು. ಕ್ಯಾಮ್ರಾದಲ್ಲಿ ಅದು ಕಾಣುತ್ತಾ ಇಲ್ಲೋ ಗೊತ್ತಿಲ್ಲ. ಆ ಕಡೆ ಭಾಗದ ಗ್ಯಾಲರಿಯಲ್ಲಿ ನೋಡ್ತಾ
ಇರೋದು. ಆಲ್ರೆಡಿ ಅವರವರು ಯಾವ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಈಗಲೇ ಅವರನ್ನ ನೇಮಿಸಿದ್ದಾರೆ. ಆ ಭಾಗದ ಕಂಪ್ಲೀಟ್ ಆಗಿರ್ಬೋದು, ಸ್ಟೇಡಿಯಂ ಇದೆ, ಸ್ಟೇಡಿಯಂ ಸುತ್ತ ಭಾಗದಲ್ಲಿ ಅವರನ್ನ ಯಾವ್ಯಾವ ಸ್ಥಳದಲ್ಲಿ ನೀವು ಅವತ್ತು ಕೆಲಸ ಮಾಡಬೇಕನ್ನೋದನ್ನ ಇವತ್ತೇ, ಅಂದ್ರೆ ಕೇವಲ 2 ದಿನ ಮಾತ್ರ ಕಾಲಾವಕಾಶ ಇರೋದ್ರಿಂದ ಈಗಲೇ ಅವರ ಕೆಲಸವನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಪೊಲೀಸ್ ಸಿಬ್ಬಂದಿಗಳಿಗೆ ಈಗಾಗಲೇ ಕೂಡ ಮಾಕ್ ಡ್ರಿಲ್ ಮಾಡುವುದರ ಮುಖಾಂತರ ಅವರಿಗೆ ತಿಳಿಸಿದ್ದಾರೆ. ಮತ್ತೆ ಈಗಾಗಲೇ 2 ದಿನಗಳ ಬಾಕಿ ಇರೋದ್ರಿಂದ ಪಿಚ್ ಕೂಡ ಆಲ್ರೆಡಿ ರೆಡಿ ಮಾಡ್ತಾ ಇರುವುದನ್ನ ನೀವು ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇರಬಹುದು. ಕ್ರೀಡಾಂಗಣದ ಒಳಭಾಗದಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಬಾರಿ ಭದ್ರತೆ ದೃಷ್ಟಿಯಿಂದ ದೊಡ್ಡ ಮಟ್ಟದಲ್ಲಿ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲೂ 11 ಜನ ಏನು ಕಾಲ್ತುಳಿತ ಪ್ರಕರಣದಲ್ಲಿ ಮೃತಪಟ್ಟಿದ್ರು, ಆ 11 ಜನರಿಗೂ ಕೂಡ ವಿಶೇಷವಾಗಿ ಅವರ ಒಂದು 11 ಸೀಟ್ಗಳನ್ನ ಖಾಲಿ ಬಿಟ್ಟು ಅವರ ಸ್ಮರಣಾರ್ಥಕವಾಗಿ ಏನು ಮಂಡಳಿ ಏನಿದೆ 11 ಸೀಟ್ಗಳನ್ನ ಅದೇ ಗ್ಯಾಲರಿ ಕೂಡ ಇಲ್ಲಿ ನಾವು ಮೇಲ್ ತೋರಿಸುವಂತ ಕೆಲಸವನ್ನ ಮಾಡ್ತೀವಿ. ಇದೇ ವಿಐಪಿ ಅನಿಲ್ ಕುಂಬ್ಳೆ ತುದಿ ಅಂತ ಕರೀತಾರೆ. ಇದೇ ಈ ಒಂದು ಭಾಗದಲ್ಲಿ ಅಂದ್ರೆ ವಿಐಪಿ ಝೋನ್ ಅಲ್ಲಿ ಅವರಿಗೆ 11 ಸೀಟ್ಗಳನ್ನ ಅವರ ಒಂದು ಏನು ಕಾಲ್ತುಳಿತ ಪ್ರಕರಣದಲ್ಲಿ ಮೃತಪಟ್ಟಿರುವಂತಹವರಿಗೆ ಸ್ಮರಣಾರ್ಥಕವಾಗಿ 11 ಸೀಟ್ಗಳನ್ನ, ಅಂದ್ರೆ ಈ ಒಂದು ಸ್ಟೇಡಿಯಂನಲ್ಲಿ ಎಷ್ಟು ಆಟಗಳು ನಡೆಯುತ್ತೋ ಆ ಸಂದರ್ಭದಲ್ಲಿ, ಪಂದ್ಯಗಳು ನಡೆಯುತ್ತೋ ಆ ಸಂದರ್ಭದಲ್ಲಿ 11 ಸೀಟುಗಳು ಸಹಜವಾಗಿ ಅವರನ್ನ ಬಿಡಲಾಗುತ್ತೆ. ಮತ್ತೆ ಆ ಒಂದು ಸೀಟುಗಳನ್ನ ಅವರ ಹೆಸರಿನಲ್ಲಿ, ಅಂದ್ರೆ ಅವರ ಸ್ಮರಣಾರ್ಥಕವಾಗಿ ಒಂದು ಇದನ್ನು ಪ್ರೇಯರ್ ಮಾಡಲಿಕ್ಕೆ ಆಗುತ್ತೆ ಅನ್ನುವಂಥದ್ದು ಕೂಡ ಸಿಬ್ಬಂದಿಗಳು ಈಗಾಗಲೇ ಕೂಡ ಕ್ರಿಕೆಟ್ ಮಂಡಳಿ ಕೂಡ ನಿರ್ಧಾರವನ್ನು ಮಾಡಿದೆ ಅಂತಾನೆ ಹೇಳಬಹುದು. ಒಟ್ಟಿನಲ್ಲಿ ಬೆಳಗ್ಗೆಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ಮಾಕ್ ಡ್ರಿಲ್ ಮಾಡಿದ್ರು. ಸಂಪೂರ್ಣವಾದ ಸಿಬ್ಬಂದಿಗಳು, ದೊಡ್ಡ ಮಟ್ಟದಲ್ಲಿ 1000ಕ್ಕೂ ಹೆಚ್ಚು ಸಿಬ್ಬಂದಿಗಳು ಮಾಕ್ ಡ್ರಿಲ್ ಅಲ್ಲಿ ಭಾಗಿಯಾಗಿದ್ರು. ಓಕೆ, ಥ್ಯಾಂಕ್ ಯು ರೆಹಮಾನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಚಿನ್ನಸ್ವಾಮಿ ಐಪಿಎಲ್ ಮ್ಯಾಚ್ ನಡೆಯೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧವಾಗ್ತಾ ಇದೆ. ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ವತಿಯಿಂದ ಇವತ್ತು ಮಾಕ್ ಡ್ರಿಲ್ ನಡೆದಿದೆ. ಈ ಹಿಂದೆ ನಡೆದಂತಹ ಒಂದು ದುರ್ಘಟನೆಯಿಂದಾಗಿ ಎಚ್ಚೆತ್ತುಕೊಂಡಿರುವಂತಹ ಇಲಾಖೆ ಪರ್ಮಿಷನ್ ಕೊಡಬೇಕೋ ಬೇಡವೋ ಅಂತೇಳಿ ಸಾಕಷ್ಟು ಚರ್ಚೆಗಳನ್ನ ಮಾಡಿ ಸಮಿತಿಯ ವರದಿಯನ್ನ ಸ್ವೀಕರಿಸಿ ಆ ಬಳಿಕ ಅನುಮತಿಯನ್ನ ಕೊಟ್ಟಿರೋದು. ಇವತ್ತು ಸುಮಾರು 1000 ಪೊಲೀಸರಿಂದ ಮಾಕ್ ಡ್ರಿಲ್ ನಡೆಸಲಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಎನ್ಎಸ್ಡಿ ಕಮಾಂಡರ್ಗಳು ಬಂದಿದ್ದಾರೆ. ಎನ್ಎಸ್ಡಿ ಪೊಲೀಸರಲ್ಲ, ಪೊಲೀಸರ ಜೊತೆಯಲ್ಲಿ ಎನ್ಎಸ್ಡಿ ಟೀಮ್ ಕೂಡ ಬಂದಿರೋದು. ಮಾಕ್ ಡ್ರಿಲ್ ನಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಮತ್ತೊಂದು ವಿಶೇಷ ಅಂತಂದ್ರೆ, ಈ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ 11 ಮಂದಿ ಮೃತಪಟ್ಟಿದ್ರಲ್ಲ ಕಾಲ್ತುಳಿತದಲ್ಲಿ. ಮ್ಯಾಚ್ ನಡೆಯುವಾಗ, ಬೆಂಗಳೂರು ಮ್ಯಾಚ್ ನಡೆಯುವಾಗ ಅಲ್ಲಿ 11 ಚೇರ್ಗಳನ್ನು ಇಟ್ಟಿರಲಾಗುತ್ತೆ ಸ್ಮರಣಾರ್ಥವಾಗಿ. ಅವರಿಗೆ ಸ್ಮರಣಾರ್ಥವನ್ನು ತೋರಿಸುವ ಸಲುವಾಗಿ 11 ಚೇರ್ಗಳನ್ನು ಖಾಲಿ ಬಿಡಲಾಗುತ್ತೆ. ಈಗ ಮಾಕ್ ಡ್ರಿಲ್ ನಡೀತಾ ಇದೆ. ಸಿವಿಲ್ ಡಿಫೆನ್ಸ್ ಅವರು ಕೂಡ ಭಾಗಿಯಾಗಿದ್ದಾರೆ, ಪೊಲೀಸ್ ಅವರು ಕೂಡ ಭಾಗಿಯಾಗಿದ್ದಾರೆ, ಎನ್ಎಸ್ಡಿ ಕೂಡ ಬಂದಿದ್ದಾರೆ, ಎನ್ಎಸ್ಡಿ ಕಮಾಂಡರ್ಗಳು ಕೂಡ ಬಂದಿದ್ದಾರೆ. 1000 ಪೊಲೀಸ್ ಸಿಬ್ಬಂದಿಗಳು ಈ ಮಾಕ್ ಡ್ರಿಲ್ ನಲ್ಲಿ ಪಾಲ್ಗೊಂಡಿರೋದು. ಈಗ ನಾವು ಎಲ್ಲ ಟಿಕೆಟ್ಸ್ ಜೊತೆಗೆ QR ಕೋಡ್ ನ ಇವರು ಫ್ರಾಂಚೈಸಿ ಕಡೆಯಿಂದ, KSA ಕಡೆಯಿಂದ, BMRCL ಜೊತೆಗೆ ಒಂದು ಒಪ್ಪಂದದ ಮೇಲೆ ಪ್ರತಿ ಟಿಕೆಟ್, ಆನ್ಲೈನ್ ಟಿಕೆಟ್ ನಲ್ಲಿ ಒಂದು QR ಕೋಡ್ ಅಂಡ್ ಮೆಟ್ರೋ ಟಿಕೆಟ್ ಬರ್ತಾ ಇದೆ. ಸೊ ನಾವು ಸಾರ್ವಜನಿಕರಿಗೆ ವಿನಂತಿ ಮಾಡ್ತಾ ಇದೀವಿ, ಮ್ಯಾಕ್ಸಿಮಮ್ ನೀವು ಮೆಟ್ರೋ ಟಿಕೆಟ್ಸ್ ನ ಬಳಸಿ. ಸೊ ದಟ್ ಮೆಟ್ರೋ ಮೂಲಕ ತಾವುಗಳು ಇಲ್ಲಿ ಬಂದ್ರೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಇರಬಹುದು, MG ರೋಡ್ ಸ್ಟೇಷನ್ ಇರಬಹುದು, ಬಹಳ ಬೇಗನೆ ಬರಬಹುದು. ಅದ್ರ ಜೊತೆಗೇನೆ ಎಲ್ಲ 4-5 ಕಡೆ ತಮಗೆ ಮೊನ್ನೆ ತಿಳಿಸಿದ್ದಾರೆ ಪಾರ್ಕಿಂಗ್ ಲೊಕೇಶನ್ಸ್ ನ ಡೆಸಿಗ್ನೇಟ್ ಮಾಡಿದೀವಿ. ಟಿಕೆಟ್ ಪರ್ಚೇಸ್ ಮಾಡುವಾಗ ಪಾರ್ಕಿಂಗ್ ಸ್ಲಾಟ್ ಪರ್ಚೇಸ್ ಮಾಡುವಂತ ಅವಕಾಶ ಇದೆ. ಟಿಕೆಟ್ ಪರ್ಚೇಸ್ ಮಾಡಿ ಪಾರ್ಕಿಂಗ್ ಸ್ಲಾಟ್ಗೆ ಹೋಗಿ ಅಲ್ಲಿ ಬಸ್ ಪಾರ್ಕ್, ನಿಮ್ಮ ವೆಹಿಕಲ್ಸ್ ಪಾರ್ಕ್ ಮಾಡಿ ಅಲ್ಲಿಂದ ನಿಮ್ದು ಶಟಲ್ ಬಸ್ಸಸ್ ಮೂಲಕ ಇಲ್ಲಿ ಕರ್ಕೊಂಡು ಬರುವಂತದ್ದು ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸೊ ಅಸ್ ಟು ಅವಾಯ್ಡ್ ಮೂವ್ಮೆಂಟ್ ಆಫ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ರೆಹಮಾನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೆಹಮಾನ್, ಯಾವ ಕಾರಣಕ್ಕೋಸ್ಕರ ಈ ಒಂದು ಮಾಕ್ ಡ್ರಿಲ್ ಅನ್ನು ನಡೆಸ್ತಾ ಇರೋದು? ಮಾಕ್ ಡ್ರಿಲ್ ಅಲ್ಲಿ ಎನ್ಎಸ್ಡಿ ಕಮಾಂಡರ್ಗಳು ಕೂಡ ಪಾಲ್ಗೊಳ್ತಾ ಇದ್ದಾರೆ, ಏನ್ ಕಾರಣ?
ಎಸ್ ನಾಗೇಂದ್ರ ಬಾಬು, ಹಿಂದೆ ಆಗಿರುವಂತಹ ಏನು ಕಾಲ್ತುಳಿತ ಪ್ರಕರಣದಿಂದಾಗಿ ಈ ಬಾರಿ ಬಹಳ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಭದ್ರತೆ ದೃಷ್ಟಿಯಿಂದ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎಷ್ಟು ಜನ ಆಟಗಾರರು ಬರ್ತಾರೋ ಅದು ಎಲ್ಲದೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಲಾಗುತ್ತೆ. ಮತ್ತೆ ಈ ಸ್ಟೇಡಿಯಂ ಸುತ್ತ ಭಾಗದಲ್ಲಿ ಯಾವ ರೋಡ್ಗಳು ಕೂಡ ಒಳಗಡೆ ಪ್ರವೇಶ ಇರೋದಿಲ್ಲ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಬಾರಿ ದೊಡ್ಡ ಮಟ್ಟದ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನೋಡ್ತಾ ಇರಬಹುದು ನೀವು, ಇಲ್ಲಿ ಕೂಡ ಸಿಬ್ಬಂದಿಗಳಿಗೆ ಅಂದ್ರೆ ಸಿವಿಲ್ ಡಿಫೆನ್ಸ್ ಏನಿದೆ, ಸಿವಿಲ್ ಡಿಫೆನ್ಸ್ ಸಿಬ್ಬಂದಿಗಳಿಗೂ ಕೂಡ ಆ ದಿನ ಅಂದ್ರೆ ಐಪಿಎಲ್ ನಡೆಯುವಂತಹ ಇನ್ನು ಕೇವಲ 2 ದಿನಗಳು ಬಾಕಿ ಇರೋದ್ರಿಂದ ಐಪಿಎಲ್ ನಡೆಯುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಬೇಕು, ಯಾವ ರೀತಿಯಾದಂತಹ ತಾವು ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದನ್ನ ಅವರ ಸಿಬ್ಬಂದಿಗಳು ಕೂಡ ಅವರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಮತ್ತೊಂದು ಕಡೆ ಎನ್ಎಸ್ಟಿ ಕಮಾಂಡರ್ ಕೂಡ ಇದ್ದಾರೆ. ಅಂದ್ರೆ ವಿಶೇಷವಾದಂತಹ ಒಂದು ಪಡೆ ಅಂತಾನೆ ಹೇಳ್ಬೋದು. ಒಂದ್ ವೇಳೆ ಅಂತ ಒಂದು ಅಪಘಾತ ಮತ್ತೆ ಮರುಕಳಿಸಿದೆ ಅಂತಂದ್ರೆ ಅದು ಒಂದು ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮವಾಗಿ ನಾವು ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರನ್ನು ಕೂಡ ಈ ಬಾರಿ ನೇಮಿಸಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ 1000 ಜನರನ್ನ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಇವತ್ತು ಮಾಕ್ ಡ್ರಿಲ್ ಅನ್ನ ಮಾಡಬೇಕಾಯಿತು. ಅಂದ್ರೆ ಅವರಿಗೂ ಕೂಡ ಸಂದೇಶವನ್ನ ಮಾಕ್ ಡ್ರಿಲ್ ಮುಖಾಂತರ ಒಂದು ಸಂದೇಶವನ್ನ ನೀಡಿದ್ರು. ಇದೇ ಒಂದು ಸ್ಟೇಡಿಯಂನ ಒಳಭಾಗದಲ್ಲಿ ಸಾಕಷ್ಟು ಜನ ಕ್ರಿಕೆಟ್ ಆಟಗಾರರು ಕೂಡ ಒಳಗಡೆ ಬರ್ತಾರೆ. ಇಂಟರ್ ನ್ಯಾಷನಲ್ ಪ್ಲೇಯರ್ಸ್ ಗಳೆಲ್ಲ ಈ ಒಂದು ಸ್ಟೇಡಿಯಂನಲ್ಲಿ ಆಟವನ್ನ ಆಡ್ಲಿಕ್ಕೆ ಬರ್ತಾರೆ. ಈ ಸಂದರ್ಭದಲ್ಲಿ ಅವರನ್ನ ನೋಡ್ಲಿಕ್ಕೆ ಅವರ ಅಭಿಮಾನಿಗಳು ಕೂಡ ಕಾತುರದಿಂದ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನೂಕುನುಗ್ಗಲು ಆಗುವಂತಹ ಸಂದರ್ಭ ಇರುತ್ತೆ. ಯಾಕಂದ್ರೆ ಈ ಬಾರಿ ಹಿಂದಿನ ಬಾರಿ 11 ಸಾರಿ ಅಂದ್ರೆ ಏನ್ ಸೆಲೆಬ್ರೇಷನ್ ಟೈಮ್ ಅಲ್ಲಿ 11 ಜನರು ಕಾಲ್ತುಳಿತ ಪ್ರಕರಣದಲ್ಲಿ ಸಾವನ್ನಪ್ಪಿದ್ರು. ಅಂತ ಒಂದು ದುರ್ಘಟನೆ ಮತ್ತೆ ಮರುಕಳಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಈ ಬಾರಿ, ಯಾಕಂದ್ರೆ ಈ ಒಂದು ಸ್ಟೇಡಿಯಂನಲ್ಲಿ ಪರ್ಮಿಷನ್ ಕೊಡ್ಲಿಕ್ಕೂ ಕೂಡ ಎಲ್ಲಾ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮ ಅಥವಾ ಕೆಲವೊಂದಿಷ್ಟು ನಿಯಮಾವಳಿಗಳಿದ್ವು, ಅದನ್ನೆಲ್ಲ ಕೂಡ ಪಾಲಿಸಿದ್ರೆ ನಾವು ಕೊಡ್ತೀವಿ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಈ ಬಾರಿ ಕೂಡ ಆ ರೀತಿಯಾದಂತಹ ಭದ್ರತಾ ದೃಷ್ಟಿಯಿಂದ ಫುಲ್ ಗ್ಯಾಲರಿ ಏನಿದೆ, ಗ್ಯಾಲರಿಯಲ್ಲಿ ಸುಮಾರು ನಿಮಗೆ ಏನಂದ್ರೆ ಒಂದು 20 ಮೀಟರ್ಗೆ ಒಬ್ಬೊಬ್ಬರನ್ನ ಕಮಾಂಡ್ಗಳನ್ನ ಅಂದ್ರೆ ಎನ್ಎಸ್ಸಿ ಕಮಾಂಡ್ಗಳು ನೀವು ನೋಡ್ತಾ ಇರಬಹುದು. ಕ್ಯಾಮ್ರಾದಲ್ಲಿ ಅದು ಕಾಣುತ್ತಾ ಇಲ್ಲೋ ಗೊತ್ತಿಲ್ಲ. ಆ ಕಡೆ ಭಾಗದ ಗ್ಯಾಲರಿಯಲ್ಲಿ ನೋಡ್ತಾ ಇರಬಹುದು. ಆಲ್ರೆಡಿ ಅವರವರು ಯಾವ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಈಗಲೇ ಅವರನ್ನ ನೇಮಿಸಿದ್ದಾರೆ. ಆ ಭಾಗದ ಕಂಪ್ಲೀಟ್ ಆಗಿರ್ಬೋದು. ಏನು ಸ್ಟೇಡಿಯಂ ಇದೆ, ಸ್ಟೇಡಿಯಂ ಸುತ್ತ ಭಾಗದಲ್ಲಿ ಅವರನ್ನ ಯಾವ್ಯಾವ ಸ್ಥಳದಲ್ಲಿ ನೀವು ಅವತ್ತು ಕೆಲಸ ಮಾಡಬೇಕನ್ನೋದನ್ನ ಇವತ್ತೇ ಅಂದ್ರೆ ಕೇವಲ 2 ದಿನ ಮಾತ್ರ ಕಾಲಾವಕಾಶ ಇರೋದ್ರಿಂದ ಈಗಲೇ ಅವರ ಕೆಲಸವನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಪೊಲೀಸ್ ಸಿಬ್ಬಂದಿಗಳಿಗೆ ಈಗಾಗಲೇ ಕೂಡ ಮಾಕ್ ಡ್ರಿಲ್ ಮಾಡುವುದರ ಮುಖಾಂತರ ಅವರಿಗೆ ತಿಳಿಸಿದ್ದಾರೆ. ಮತ್ತೆ ಈಗಾಗಲೇ 2 ದಿನಗಳ ಬಾಕಿ ಇರೋದ್ರಿಂದ ಪಿಚ್ ಕೂಡ ಆಲ್ರೆಡಿ ರೆಡಿ ಮಾಡ್ತಾ ಇರುವುದನ್ನ ನೀವು ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇರಬಹುದು. ಕ್ರೀಡಾಂಗಣದ ಒಳಭಾಗದಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಬಾರಿ ಭದ್ರತೆ ದೃಷ್ಟಿಯಿಂದ ದೊಡ್ಡ ಮಟ್ಟದಲ್ಲಿ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲೂ 11 ಜನ ಏನು ಕಾಲ್ತುಳಿತ ಪ್ರಕರಣದಲ್ಲಿ ಮೃತಪಟ್ಟಿದ್ರು, ಆ 11 ಜನರನ್ನು ಕೂಡ ವಿಶೇಷವಾಗಿ ಅವರ ಒಂದು 11 ಸೀಟ್ಗಳನ್ನ ಖಾಲಿ ಬಿಟ್ಟು ಅವರ ಸ್ಮರಣಾರ್ಥಕವಾಗಿ ಏನು ಮಂಡಳಿ ಏನಿದೆ 11 ಸೀಟ್ಗಳನ್ನ ಅದೇ ಗ್ಯಾಲರಿ ಕೂಡ ಇಲ್ಲಿ ನಾವು ಮೇಲ್ ತೋರಿಸುವಂತ ಕೆಲಸವನ್ನ ಮಾಡ್ತೀವಿ. ಇದೇ ವಿಐಪಿ ಅನಿಲ್ ಕುಂಬ್ಳೆ ತುದಿ ಅಂತ ಕರೀತಾರೆ. ಇದೇ ಈ ಒಂದು ಭಾಗದಲ್ಲಿ ಅಂದ್ರೆ ವಿಐಪಿ ಝೋನ್ ಅಲ್ಲಿ ಅವರಿಗೆ 11 ಸೀಟ್ಗಳನ್ನ ಅವರ ಒಂದು ಏನ್ ಕಾಲ್ತುಳಿತ ಪ್ರಕರಣದಲ್ಲಿ ಮೃತಪಟ್ಟಿರುವಂತಹವರಿಗೆ ಸ್ಮರಣಾರ್ಥಕವಾಗಿ 11 ಸೀಟ್ಗಳನ್ನ ಅಂದ್ರೆ ಈ ಒಂದು ಸ್ಟೇಡಿಯಂನಲ್ಲಿ ಎಷ್ಟು ಆಟಗಳು ನಡೆಯುತ್ತೋ ಆ ಸಂದರ್ಭದಲ್ಲಿ ಪಂದ್ಯಗಳು ನಡೆಯುತ್ತೋ ಆ ಸಂದರ್ಭದಲ್ಲಿ 11 ಸೀಟುಗಳು ಸಹಜವಾಗಿ ಅವರನ್ನ ಬಿಡಲಾಗುತ್ತೆ. ಮತ್ತೆ ಆ ಒಂದು ಸೀಟುಗಳನ್ನ ಅವರ ಹೆಸರಿನಲ್ಲಿ ಅಂದ್ರೆ ಅವರ ಸ್ಮರಣಾರ್ಥಕವಾಗಿ ಒಂದು ಇದನ್ನು ಪ್ರೇಯರ್ ಮಾಡಲಿಕ್ಕೆ ಆಗುತ್ತೆ ಅನ್ನುವಂಥದ್ದು ಕೂಡ ಸಿಬ್ಬಂದಿಗಳು ಈಗಾಗಲೇ ಕೂಡ ಕ್ರಿಕೆಟ್ ಮಂಡಳಿ ಕೂಡ ನಿರ್ಧಾರವನ್ನ ಮಾಡಿದೆ ಅಂತಾನೆ ಹೇಳಬಹುದು. ಒಟ್ಟಿನಲ್ಲಿ ಬೆಳಗ್ಗೆಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ಮಾಕ್ ಡ್ರಿಲ್ ಮಾಡಿದ್ರು. ಸಂಪೂರ್ಣವಾದ ಸಿಬ್ಬಂದಿಗಳು ದೊಡ್ಡ ಮಟ್ಟದಲ್ಲಿ 1000ಕ್ಕೂ ಹೆಚ್ಚು ಸಿಬ್ಬಂದಿಗಳು ಮಾಕ್ ಡ್ರಿಲ್ ಅಲ್ಲಿ ಭಾಗಿಯಾಗಿದ್ರು. ಓಕೆ, ಥ್ಯಾಂಕ್ ಯು ರೆಹಮಾನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಚಿನ್ನಸ್ವಾಮಿ